ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಷಾಢ ಮಾಸದ 2ನೇ ಶುಕ್ರವಾರ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನ ಸಲ್ಲಿಸಲಾಗ್ತಾ ಇದೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿರುವಂತದ್ದು. ಆಷಾಢ ಮಾಸ ಅಂತ ಹೇಳಿದ್ರೆ ಶಕ್ತಿ ದೇವತೆಗಳಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನ ಸಲ್ಲಿಸುವಂತದ್ದು. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ದೇವಸ್ಥಾನದ ಆವರಣವನ್ನ ಫಲ ಪುಷ್ಪಗಳಿಂದ ಅಲಂಕಾರ ಮಾಡಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ದೇವಸ್ಥಾನದ ಒಳ ಆವರಣವನ್ನ ತೋತಾಪುರಿ ಮತ್ತೆ ವಿವಿಧ ಫಲಗಳನ್ನ ತೆಗೆದುಕೊಂಡು ಅಲಂಕಾರ ಮಾಡಿರುವಂಥದ್ದು. ಇದರ ಜೊತೆಗೆ ಪುಷ್ಪಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು ವಿಶೇಷವಾದಂತಹ ಅತ್ಯಂತ ಆಕರ್ಷಕವಾದಂತಹ ಅಲಂಕಾರವನ್ನ ನಾವಿಲ್ಲಿ ಕಾಣಬಹುದು. ಒಂದು ಕಡೆ ಆ ತೋತಾಪುರಿ ಮಾವಿನ ಕಾಯಿಯನ್ನ ಅಲಂಕಾರಕ್ಕೆ ಬಳಸಿಕೊಂಡಿರುವಂಥದ್ದು, ಮತ್ತೆ ಡ್ರ್ಯಾಗನ್ ಫ್ರೂಟ್ ಅತ್ಯಂತ ಆಕರ್ಷಕವಾಗಿ ಆ ಡ್ರ್ಯಾಗನ್ ಫ್ರೂಟ್ ಅನ್ನ ಹೂಗಳ ಮಧ್ಯದಲ್ಲೇನೆ ಅಳವಡಿಸಿ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. ಇದು ದೇವಸ್ಥಾನದ ಒಳಭಾಗದ ಆವರಣ ಸಂಪೂರ್ಣವಾಗಿ ಫಲ ಪುಷ್ಪಗಳಿಂದ ಅಲಂಕೃತವಾಗಿದೆ. ಇದರ ಜೊತೆಗೆ ನೀವು ದೇವಸ್ಥಾನದ ಹೊರ ಆವರಣವನ್ನ ನೋಡೋದಾದ್ರೆ ಹೊರ ಆವರಣದಲ್ಲೂ ಸಹ ಒಂದು ಅತ್ಯಂತ ಆಕರ್ಷಕವಾದಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ನೀವು ಮೇಲ್ಭಾಗದಲ್ಲಿ ನೋಡ್ತಾ ಇರಬಹುದು, ಬೇರೆ ಬೇರೆ ಪುಷ್ಪಗಳನ್ನು ಬಳಸಿಕೊಂಡು ಒಂದು ರೀತಿಯಾದಂತಹ ಚಾಮರವನ್ನ ಸೃಷ್ಟಿಸಿ ಆ ಅಲಂಕಾರವನ್ನು ಮಾಡಿರುವಂಥದ್ದು. ದೇವಸ್ಥಾನದ ಸಂಪೂರ್ಣ ಆವರಣ ಇದೇ ರೀತಿಯಾಗಿ ಕಂಗೊಳಿಸ್ತಾ ಇರುವಂಥದ್ದು. ಯಾಕಂದ್ರೆ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರವೂ ಈ ರೀತಿಯಾಗಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡ್ತಾರೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಅಂದ್ರೆ ಆಷಾಢ ಮಾಸದಲ್ಲಿ ದೇವಿಯ ದರ್ಶನವನ್ನು ಪಡಲಿಕ್ಕೆ ಬರ್ತಾರೆ. ನೀವು ನೋಡ್ತಾ ಇರ್ಬೋದು, ಸರತಿ ಸಾಲಲ್ಲಿ ನಿಂತ್ಕೊಂಡು, ಯಾಕಂದ್ರೆ ಬೆಳಗಿನ ಜಾವ 6 ಗಂಟೆಯಿಂದಲೂ ಸಹ ಬಸ್ನ ಮುಖಾಂತರವಾಗಿ ಬಂದು, ಯಾಕಂದ್ರೆ ಆಷಾಢ ಶುಕ್ರವಾರದಂದು ಮತ್ತೆ ಶನಿವಾರ ಭಾನುವಾರದಂದು ಖಾಸಗಿ ವಾಹನಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಇದೇ ಕಾರಣಕ್ಕಾಗಿ ಬಸ್ನ ಮೂಲಕವಾಗಿ ಏನು ಉಚಿತವಾದಂತಹ ಬಸ್ನ ವ್ಯವಸ್ಥೆ ಇದೆ, ಆ ಬಸ್ನಲ್ಲಿ ಬಂದು ದರ್ಶನ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತೆ ಆ ಭಾಗದಲ್ಲಿ ನೋಡ್ತಾ ಇರುವಂತದ್ದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯ ಅಲಂಕಾರವನ್ನ, ಅಂದ್ರೆ ದೇವಸ್ಥಾನದ ಆವರಣ ಒಂದು ರೀತಿ ಅಲಂಕೃತಗೊಂಡಿದ್ರೆ, ಮತ್ತೊಂದು ಕಡೆ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಅಂದ್ರೆ ಉತ್ಸವ ಮೂರ್ತಿಯನ್ನ ವಿಶೇಷವಾಗಿ ಅಲಂಕಾರ ಮಾಡುವಂತಹ ಕೆಲಸವನ್ನ ಪ್ರತಿ ವಾರವೂ ಸಹ ಮಾಡಲಾಗ್ತದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ವಿಶೇಷ ಅಲಂಕಾರ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯ ಒಂದು ಅಲಂಕಾರ. ಈ ಉತ್ಸವ ಮೂರ್ತಿಯನ್ನ ವಿಶೇಷವಾಗಿ ಅಲಂಕೃತಗೊಳಿಸಲಾಗ್ತದೆ. ಅಂದ್ರೆ ಈಗ ನೀವು ನೋಡ್ತಾ ಇರುವಂತದ್ದು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಒಂದು ಮಹಾಲಕ್ಷ್ಮಿಯ ಅಲಂಕಾರವನ್ನ. ಮಹಾಲಕ್ಷ್ಮಿಯ ಅಲಂಕಾರದಲ್ಲಿ ಉತ್ಸವ ಮೂರ್ತಿ ಕಂಗೊಳಿಸ್ತಾ ಇರುವಂತದ್ದು. ಗುಲಾಬಿ ಬಣ್ಣದ ಸೀರೆಯನ್ನ ತೊಡಿಸಿ ಆ ತಾಯಿಗೆ ಒಂದು ಅಲಂಕಾರವನ್ನ ಮಾಡಿರುವಂಥದ್ದು. ಹೇಳಿ ಕೇಳಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅಲಂಕಾರ ಪ್ರಿಯೆ. ಹೀಗಾಗಿ ದಸರಾ ಸಂದರ್ಭ ಇರ್ಬೋದು ಅಥವಾ ಆಷಾಢ ಮಾಸದ ವಿಶೇಷ ಸಂದರ್ಭಗಳಲ್ಲಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡ್ತಾರೆ. ಅಲಂಕಾರದಲ್ಲಿ ತಾಯಿ ಕಂಗೊಳಿಸ್ತಾ ನೋಡ್ತಾ ಇರ್ಬೋದು. ಅಂದ್ರೆ ಒಂದು ಮೇಲ್ಭಾಗದಲ್ಲಿ ಒಂದು ಮಂಟಪವನ್ನ ನೀವು ನೋಡ್ತೀರಾ, ಮಂಟಪದಲ್ಲೂ ಸಹ ವಿವಿಧ ಅಲಂಕಾರಗಳನ್ನ ಮಾಡಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಜನರಿಗೆ ಒಂದು ರೀತಿಯಾದಂತಹ ಅಂದ್ರೆ ಮುದಭಾವವನ್ನು ನೀಡುವಂಥದ್ದು. ಮತ್ತೆ ಯಾವಾಗಲೂ ಸಹ ತಾಯಿ ಚಾಮುಂಡೇಶ್ವರಿ ಅಲಂಕಾರ ಪ್ರಿಯ ಆಗಿರೋದ್ರಿಂದಾಗಿ ತಾಯಿಯ ದರ್ಶನವನ್ನ ಪಡೀಲಿಕ್ಕೆ ಲಕ್ಷಾಂತರ ಜನರು ಬರ್ತಾರೆ. ಆ ನಿಟ್ಟಿನಲ್ಲೇ ವಿಶೇಷ ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಿದ್ರೆ ಬನ್ನಿ, 2ನೇ ಆಷಾಢ ಮಾಸದ ಶುಕ್ರವಾರದ ವಿಶೇಷತೆ ಏನು, ಈ ಬಗ್ಗೆ ಮಾತಾಡ್ಲಿಕ್ಕೆ ದೇವಸ್ಥಾನದ ಅಭಿ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ಪ್ರತಿ ಶುಕ್ರವಾರವೂ ಸಹ ಆಷಾಢದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರ್ತದೆ. ಇವತ್ತು ಬೆಳಗಿನಿಂದ ಏನೆಲ್ಲ ಪೂಜಾ ಕೈಂಕರ್ಯಗಳು ನೆರವೇರಿದೆ? ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಇದು 2ನೇ ಆಷಾಢ ಶುಕ್ರವಾರ. ಎಂದಿನಂತೆ ಬೆಳಗ್ಗೆ 3:15 ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷವಾಗಿ ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ವಿಶೇಷವಾದ ಪುಷ್ಪಗಳಿಂದ ಅಂದ್ರೆ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಒಳ ಆವರಣದಲ್ಲಿ ವಿಶೇಷವಾದ ಫಲ ಅಂದ್ರೆ ಹಣ್ಣುಗಳಿಂದ ಅಲಂಕಾರ ಮಾಡಲಾಗಿದೆ. ಅಲಂಕಾರದ ವಿಶೇಷತೆ ಏನು? ತಾಯಿಗೆ ಅದು ಪ್ರಿಯ ಅಂತ ಅಥವಾ ಹೇಗೆ ಅಂತ? ಅದೇ, ಯಾವಾಗಲೂ ಅಮ್ಮನವ್ರ ಅಲಂಕಾರ ಪ್ರಿಯೆ, ಅದರಿಂದ ಅವಳು ಅಲಂಕಾರ ಮಾಡಿಸ್ಕೊಳಕ್ಕೆ ಯಾವಾಗಲೂ ಕಾಯ್ತಿರ್ತಾಳೆ. ಅದರಿಂದ ಅವಳಿಗೆ ಅಲಂಕಾರ ಪ್ರಿಯ ಅಂತೇಳಿ ನಾನಾ ವಿಧವಾದ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ. ಈ ಸಲ ಬೆಳಗ್ಗೆಯಿಂದ ಅರ್ಚನೆ, ತ್ರಿಶತಿ, ಸಹಸ್ರನಾಮ ಎಲ್ಲ ನಂತರ ನಡೆದಿ 9:00ವರೆಗೆ ಮಹಾಮಂಗಳಾರತಿ ಶುರು ಆಗುತ್ತೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವರುಗಳನ್ನ ಪೂಜೆ ಮಾಡಿದ್ರೆ ಒಳಿತಾಗ್ತದೆ, ಮನಕಾಮನೆಗಳು ಪೂರ್ತಿ ಆಗ್ತದೆ ಅಂತ. ಅದೇ, ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನ ಒತ್ತು ಕೊಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅಂದ್ರೆ ಕುಟುಂಬ ಸಮೇತರಾಗಿ ಬಂದು ಸೇವೆ ಮಾಡೋ ಅವಕಾಶ ಆಷಾಢ ಮಾಸದಲ್ಲಿ ಇರೋದ್ರಿಂದ ಹೆಚ್ಚಿನ ಶಕ್ತಿ ಒತ್ತು ಕೊಡಲಾಗಿದೆ. ಜನಗಳು ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಖಾಸಗಿ ವಾಹನಗಳಿಗೆ ನಿರ್ಬಂಧ ಇದೆ, ಬಸ್ನ ವ್ಯವಸ್ಥೆ ಇದೆ. ಜನರಿಗೆ ಏನು ಹೇಳ್ತಾರೆ? ಜನರು ಬಂದು ಶಾಂತಿಯುತವಾಗಿ ಸರ್ಕಾರದಿಂದ ಏನೇನು ಸುತ್ತೋಲೆಗಳು ಹೊರಡಿಸಿದ್ದಾರೆ ಅದರಿಂದ ಬಂದು ದೇವಸ್ಥಾನಕ್ಕೆ ಬಂದು ಶಾಂತಿಯುತವಾಗಿ ದೇವರ ದರ್ಶನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಈಗ ತಾಯಿಯಲ್ಲಿ ಏನೆಲ್ಲ ಪ್ರಾರ್ಥನೆಗಳಿರ್ತದೆ ಲೋಕ ಕಲ್ಯಾಣತ್ವವಾಗಿ? ಬರಗಾಲ ಬರ್ತಾ ಇದೆ, ಮಳೆ ಬೆಳೆ, ಈ ಬಗ್ಗೆ ಏನೆಲ್ಲ ಪ್ರಾರ್ಥನೆಗಳಿರ್ತದೆ? ಅದೇ, ನಾವು ರಾಷ್ಟ್ರ ರಾಜ್ಯಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ, ಒಳಿತಾಗ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಬರುವಂತ ಜನರು ಸಹ ಅದೇ ತರ ಎಲ್ಲರೂ ಪ್ರಾರ್ಥನೆ ಮಾಡಿ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಳ್ಳೇದಾಗ್ಲಿ, ರೈತಾಪಿ ಜನರಿಗೆ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಕ್ಕೆ ಹೇಳಿ ಅಂತ ಇಷ್ಟಪಡ್ತೀವಿ.
ಇದು ಅಭಿ ದೀಕ್ಷಿತ್ ಅವರ ಮಾತುಗಳು. ನಾಡಿನ ಉಳಿತಾಗಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಅಲಂಕಾರವನ್ನ ನೋಡೋದಾದ್ರೆ ಗುಲಾಬಿ ಬಣ್ಣದ ಸೀರೆಯನ್ನ ಇವತ್ತು ರೇಷ್ಮೆ ಸೀರೆಯನ್ನ ಧಾರಣೆ ಮಾಡಿರುವಂಥದ್ದು. ಇದರ ಜೊತೆಗೆ ಸಕಲ ಆಭರಣಗಳನ್ನು ಸಹ ನಾಡದೇವತೆಗೆ ಒಂದು ಧಾರಣೆಯನ್ನ ಮಾಡಿರುವಂಥದ್ದು. ಮತ್ತೆ ನೀವು ನೋಡ್ತಾ ಇರ್ಬೋದು ವಿಶೇಷವಾದಂತಹ ಜಡೆಯನ್ನ, ಒಂದು ಆಕರ್ಷಕವಾದಂತಹ ಜಡೆಯನ್ನು ಸಹ ಅಲ್ಲಿ ಇರುವಂಥದ್ದು. ಅಂದ್ರೆ ಆ ಜಡೆಗೂ ಸಹ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ. ತಾಯಿ ಒಂದು ಕಾಲನ್ನ ಕೆಳಗೆ ಇಟ್ಟು ಪದ್ಮಾಸನದಲ್ಲಿ ಕುಳಿತಿರುವಂತಹ ಒಂದು ಭಂಗಿ ಏನಿದೆ ಎಲ್ಲರನ್ನೂ ಸಹ ಆಕರ್ಷಿಸ್ತಾ ಇರುವಂಥದ್ದು. ಮತ್ತೆ ಎರಡೂ ಕೈಗಳಲ್ಲಿ ನೀವು ನೋಡ್ತಾ ಇರ್ಬೋದು ಬಳೆಗಳನ್ನ ಧಾರಣೆ ಮಾಡಿದ್ದಾರೆ. ಅಂದ್ರೆ ಗುಲಾಬಿ ಬಣ್ಣದ ಬಳೆಗಳನ್ನೇ ಧಾರಣೆ ಮಾಡುವಂಥದ್ದು. ಮತ್ತೆ ಪುಷ್ಪಗಳಿಂದ ಅಲಂಕಾರ ಮಾಡುವಂಥದ್ದು. ವಿವಿಧ ಪುಷ್ಪಗಳನ್ನ ಈ ಒಂದು ಅಲಂಕಾರಕ್ಕೆ ಬಳಸ್ಕೊಂಡಿದ್ದಾರೆ. ಹೀಗಾಗಿ ಅತ್ಯಂತ ಆಕರ್ಷಕವಾಗಿ ತಾಯಿ ಚಾಮುಂಡೇಶ್ವರಿಯ ಈ ಒಂದು ಉತ್ಸವ ಮೂರ್ತಿ ಕಂಗೊಳಿಸ್ತಾ ಇರುವಂಥದ್ದು. ಯಾಕಂದ್ರೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಏನು ದರ್ಶನವನ್ನು ಪಡಿತಾರೆ. ಈ ನಿಟ್ಟಿನಲ್ಲಿ ನಾಡಿನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸುವಂಥದ್ದು. ಎಲ್ಲೆಡೆ ಶಾಂತಿ ನೆಲೆಸಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಈ ಬಾರಿ ಬರಗಾಲದ ಏನು ಛಾಯೆ ಇದೆ ಅದು ಕರಗಿ ಹೋಗಲಿ, ಎಲ್ಲವೂ ಒಳಿತಾಗಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಆಷಾಢ ಮಾಸದ 2ನೇ ಶುಕ್ರವಾರದಲ್ಲೂ ಸಹ ತಾಯಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.